ವೆಲ್ಕಮ್ ಬ್ಯಾಕ್. ಈಗಾಗಲೇ ಅಮಿತ್ ಶಾ ಅವರು ಬಂದು ಹೋದ ಮೇಲೆ ಇಲ್ಲಿನ ರಾಜ್ಯಾಧ್ಯಕ್ಷರಾಗಿರ್ಬೋದು ಸಿಎಂ ಅಲ್ಲಿ ಬದಲಾವಣೆ ಆಗತ್ತೆ ಅನ್ನುವಂತಹ ಸಾಕಷ್ಟು ಮಾತುಗಳು ಕೇಳಿ ಬಂದಿದ್ವು. ಅದರ ಜೊತೆಗೆ ಈಗಾಗಲೇ ಕಾಂಗ್ರೆಸ್ ಕೂಡ ಈ ರೀತಿಯಾದಂತಹ ಟ್ವೀಟ್ ಮಾಡಿದ್ದು ಈಗ ಬಿಜೆಪಿ ವಿರುದ್ಧಕ್ಕೆ ಟಕ್ಕರ್ ಅನ್ನ ಕೊಡ್ತಾ ಇದ್ದಾರೆ. ಈರಣ್ಣ ಕಡಾಡಿ ಅವರೇ, ಈಗ ಒಂದ್ ಕಡೆ ಇಂತಹದ್ದೇ ಬೆಳವಣಿಗೆಯನ್ನ ನಾವು BS ಯಡಿಯೂರಪ್ಪ ಅವರು ಇರುವಂತಹ ಸಂದರ್ಭದಲ್ಲಿ ಗಮನಿಸಿದ್ವಿ. ಅರುಣ್ ಶಾ ಅವರು ಬಂದು ಹೋದ್ಮೇಲೂ ಕೂಡ, ಅಂದ್ರೆ ಅರುಣ್ ಸಿಂಗ್ ಅವರು ಬಂದು ಹೋದ್ಮೇಲೂ ಕೂಡ ಅಲ್ಲಿ ಯಡಿಯೂರಪ್ಪ ಅವರ ಬದಲಾವಣೆ ಆಯ್ತು. ಮತ್ತೊಂದು ಕಡೆ ಈಗಾಗಲೇ ಉತ್ತರಾಖಂಡ್ ಆಗಿರ್ಬೋದು, ಗುಜರಾತ್ ಅಲ್ಲೂ ಕೂಡ ಆದಂತಹ ಬದಲಾವಣೆಗಳು ಆಗತ್ತಾ ಅನ್ನುವಂತಹ ಪ್ರಶ್ನೆ ಈಗ ಕರ್ನಾಟಕದಲ್ಲೂ ಇದೆಯಾ ಅನ್ನೋದು, ಅದ್ರ ಬಗ್ಗೆ ನಾನು ಮಾತನಾಡಿಸ್ತೀನಿ. ಸಂಕೇತ ಮೇಣಗಿ ಅವರೀಗ ಯಾಕೆ ಕಾಂಗ್ರೆಸ್ನವರು ಪದೇ ಪದೇ ಸಿಎಂ ಬದಲಾವಣೆ ಆಗ್ತಾರೆ ಅಂತ ಹೇಳ್ತಾರೆ? ಏನ್ ಲಾಭ ನಿಮ್ಗೆ ಇದರಿಂದ? ಏನ್ ಪ್ರಯೋಜನ? ಒಂದು ವೇಳೆ ಸಿಎಂ ಬದಲಾವಣೆಗೆ ಒಳ್ಳೆ ಆಡಳಿತ ಕೊಟ್ರೆ ನಿಮ್ಗೆ ಡ್ಯಾಮೇಜ್ ಅಲ್ವಾ ಅದು? ನೋಡಿ, ಸಿಎಂ ಬದಲಾವಣೆ ಆಗ್ತಾರೆ ಅಂತ ಅವರ ರಾಜಕೀಯ ವಿಚಾರಗಳಲ್ಲಿ ನಾವು ಹಸ್ತಕ್ಷೇಪ ಮಾಡ್ತಾ ಇಲ್ಲ. ನಾವು ಹೇಳ್ತಾ ಇರೋದಿಷ್ಟೇ, ರಾಜ್ಯದಲ್ಲಿ ಅತ್ಯಂತ ಕಳಪೆ ಇವರಿಗೆ ಚಿಕ್ಕ ಮಕ್ಕಳಿದ್ರು ಕೂಡ ಮನೆಯಿಂದನೇ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ. ಮನೆಯಿಂದನೇ ಕ್ಯಾಂಡಲ್ ಮೇಕಿಂಗ್ ಬಿಸ್ನೆಸ್ ಮಾಡಿ. ನೀವು ಕಲಿಬೇಕಾ? ನೀವು ಮಾಡ್ಬೇಕಾ? ಮತ್ತೆ ಆಗ್ತಡ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸರ್ಕಾರದ ಆಡಳಿತ ನೀಡಿದ್ದು ಈ ಸಿಎಂ ಆಗಿರೋದ್ರಿಂದ ರಾಜಕಾರಣದಲ್ಲಿ ಅತ್ಯಂತ ದುರದೃಷ್ಟಕರ ಸಂಗತಿ, ಸುಮಾರು 70 ಸಾವುಗಳು ಅನುಭವಿಸಿರೋದು ಈ ಸರ್ಕಾರದ ಇವರ ಅವಧಿಯಲ್ಲಿ, ಬೊಮ್ಮಾಯಿಯವರ ಅವಧಿಯಲ್ಲಿ ಆಗಿರೋದ್ರಿಂದ ರಾಜ್ಯದ ಲಾ ಅಂಡ್ ಆರ್ಡರ್ ಕಂಪ್ಲೀಟ್ ಆಗಿ ಅದರಲ್ಲಿ ಹದಗೆಟ್ಟಿರೋದು ಇವರ ಅಧಿಕಾರ ಅವಧಿಯಲ್ಲಿ ಇರೋದ್ರಿಂದ, ಕರಪ್ಷನ್ ಆಗಿರೋದು 40% ಇವರ ಅಧಿಕಾರ ಅವಧಿಯಲ್ಲಿ ಇರೋದ್ರಿಂದ ಸಾಕಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂತ ಇರೋದು, PSI ಸ್ಕ್ಯಾಂಡಲ್ ಆಗ್ಲಿ, ಮತ್ತೊಂದು ಸ್ಕ್ಯಾಂಡಲ್ ಆಗ್ಲಿ, ಇವೆಲ್ಲ ನಡೀತಾ ಇರೋದು ಇವ್ರ ಹಗರಣದಲ್ಲಿ. ಇವು ಸರ್ಕಾರದ ನೇರ ಮತ್ತು ಪ್ರತ್ಯಕ್ಷ ಹಾಗೂ ಪರೋಕ್ಷವಾದ ಪಾತ್ರ ಇದೆ ಅಂತ ಅನ್ನೋದ್ರ ಬಗ್ಗೆ 108 ರಿಪೋರ್ಟ್ಗಳು ಬರ್ತಾ ಇರೋದ್ರಿಂದ ಅನಿವಾರ್ಯ ಆಗ್ಬಿಟ್ಟಿದೆ, ಮುಖ್ಯಮಂತ್ರಿ ಬದಲಾವಣೆ ಆಗ್ತದೆ. ಇದು ರಾಜ್ಯದ ಹಿತದೃಷ್ಟಿಯಿಂದ ಬದಲಾವಣೆ ಆಗಬೇಕು, ಆಗ್ತಾ ಇದೆ. ಇದು ನಾನು ಹೇಳ್ತಾ ಇರೋದು, ಕಾಂಗ್ರೆಸ್ ಹೇಳ್ತಾ ಇರೋದು. ಸಿದ್ದರಾಮಯ್ಯ ಅವರು ಯಾಕೆ ಈ ಒಂದು ಟ್ವೀಟ್ ನಿಂದ ಅಂತರವನ್ನ ಕಾಯ್ದುಕೊಂಡ್ರು? ಹಾಗಾದ್ರೆ ಕಾಂಗ್ರೆಸ್ನವ್ರು ಹೇಳ್ತಾ ಇದಾರೆ ಅಂತ ಹೇಳಿ ಕಾಂಗ್ರೆಸ್ನವ್ರ ಮಾತು ಕೇಳಿಬಿಟ್ಟು ಅವ್ರು ಬದಲಾವಣೆ ಮಾಡ್ತಾರ? ರಾಜ್ಯದ ಜನರ ಆಕ್ರೋಶವನ್ನು ಅವ್ರು ಅರ್ಥಕೊಂಡಿದ್ದಾರೆ. ಅವ್ರ ಮುಖ್ಯಮಂತ್ರಿನ ಅಲ್ಲಾಡ್ಬಿಟ್ಟಿದ್ದಾರೆ ಕಾರ್ನಲ್ಲಿ ಕೂತ್ಕೊಂಡು. ಹೈಕಮಾಂಡ್ ಒಂದು ವೇಳೆ ಹೇಳಿದ್ರೆ ಆಗದೆ ಕಾಂಗ್ರೆಸ್ ನಂಬತ್ತೆ, ಇಲ್ಲ ನಾವು ಬದಲಾವಣೆ ಮಾಡೋದಿಲ್ಲ ಅಥವಾ ಬದಲಾವಣೆ ಮಾಡುತ್ತೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಒಪ್ಕೊಳ್ಳುತ್ತಾ ಅದನ್ನ? ನೋಡಿ, ಮುಂದಿನ ಇಲೆಕ್ಷನ್ ಗೆ ಅವ್ರು ಬರ್ಬೇಕು ಅಂತಂದ್ರೆ, ನೈತಿಕತೆ ಇಟ್ಕೊಂಡು ಅವರು ಹೋರಾಟ ಮಾಡ್ಬೇಕು ಅಂತಂದ್ರೆ ಬದಲಾವಣೆ ಆಗ್ಲೇಬೇಕು. ಇಲ್ಲ ಅಂದ್ರೆ ಜನ ಇನ್ನೂ ತೊಂದರೆ ಅನುಭವಿಸ್ತಾ ಇದ್ದಾರೆ. ಅವ್ರು ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನಾವ್ ಹೇಳ್ತೀವಿ ಅಂತ ಅವ್ರು ಮಾಡ್ತಾ ಇಲ್ಲ. ನಾವ್ ಹೇಳ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಇವ್ರನ್ನೇ ಮುಂದುವರಿಸ್ತಾ ಇಲ್ಲ. ನಾವ್ ಹೇಳೋದಕ್ಕೂ ಅವ್ರು ಮಾಡೋದಕ್ಕೂ ಏನೂ ಸಂಬಂಧವಿಲ್ಲ. ಇದು ಜನರ ನೋವನ್ನ ಈಗಲಾದ್ರೂ ಅರ್ಥಕೊಂಡಿದೆ, ಜನರ ಬವಣೆಯನ್ನ ಅವರು ಅರ್ಥಕೊಂಡಿದ್ದಾರೆ. ನಿಮ್ಮ ಪ್ರಕಾರ ಬದಲಾವಣೆ ಆಗತ್ತೆ, ಸಿಎಂ ಅವರು ಬದಲಾವಣೆ ಆಗ್ತಾರೆ ಅಂತ ಹೇಳ್ತಾ ಇದ್ದೀರಾ. ಆದ್ರೆ ಇನ್ನೊಂದ್ ಕಡೆ ಹೇಳ್ತಾ ಇದ್ದಾರೆ, ಅಮಿತ್ ಶಾ ಅವರು ಬಂದು ಹೋದ್ಮೇಲೆ ತುಂಬಾ ಹೊಗಳಿದ್ದಾರೆ. ಜೊತೆಗೆ ಈಗಾಗಲೇ ಸಿಎಂ ಬಹಳ ಸರಳ ವ್ಯಕ್ತಿತ್ವದಂತವರು, ಅವರು ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ, ಬದಲಾವಣೆ ಇಲ್ಲ ಅಂತ ಹೇಳಿ. ನೋಡೋಣ ಹೈಕಮಾಂಡ್ ಯಾವ ಸ್ಪಷ್ಟತೆಯನ್ನ ಕೊಡುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಏನು ಬದಲಾವಣೆಗಳು ಆಗತ್ತೆ ಅಂತ. ಧನ್ಯವಾದಗಳು ಈರಣ್ಣ ಕಡಾಡಿ ಅವರೇ, ಹಾಗೆಯೇ ಸಂಕೇತ ಮೇಣಗಿ ಅವರು ಈ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ. ವೆಲ್ಕಮ್ ಬ್ಯಾಕ್. ಮಿನಿಸ್ಟರ್ಗೂ ತಟ್ಟು ಬೆಂಗಳೂರಿನ ಟ್ರಾಫಿಕ್ ಬಿಸಿ. ಸರ್ಕಾರಿ ಕಾರಿಳಿದು ಮೆಟ್ರೋದಲ್ಲಿ ಸಚಿವರು ಪ್ರಯಾಣವನ್ನ ಮಾಡಿದ್ದಾರೆ. ಟ್ರಾಫಿಕ್ನಿಂದ ಬೇಸತ್ತು ಮೆಟ್ರೋ ಹತ್ತಿದ್ದಾರೆ ಮಿನಿಸ್ಟರ್. ಉನ್ನತ ಶಿಕ್ಷಣ ಸಚಿವರಾಗಿರುವ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಮೆಟ್ರೋ ಪ್ರಯಾಣವನ್ನ ಮಾಡಿದ್ದು, ಇಂದಿರಾನಗರದಿಂದ ವಿಶ್ವೇಶ್ವರಯ್ಯ ಮೆಟ್ರೋ ಸ್ಟೇಷನ್ ವರೆಗೂ ಕೂಡ ಮೆಟ್ರೋದಲ್ಲಿ ಸಂಚಾರವನ್ನ ಮಾಡಿದ್ದಾರೆ. ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಕಾರ್ಯಕ್ರಮಕ್ಕೆ ಹೋಗೋದಕ್ಕೆ ಮೆಟ್ರೋ ಮೊರೆ ಹೋಗಿದ್ದಾರೆ. ಮೆಟ್ರೋದಲ್ಲಿ ಪ್ರಯಾಣಿಕರ ಜೊತೆ ಮಾತನಾಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸಚಿವ ಅಶ್ವಥ್ ನಾರಾಯಣ್ ಅವರು ಬೆಂಗಳೂರಿನ ಟ್ರಾಫಿಕ್ ಬಿಸಿ ಈಗ ಸಚಿವರಿಗೂ ಕೂಡ ತಟ್ಟಿದೆ. ಸರ್ಕಾರಿ ಕಾರು ಇಳಿದು ಮೆಟ್ರೋದಲ್ಲಿ ಸಚಿವರು ಪ್ರಯಾಣವನ್ನ ಬೆಳೆಸಿದ್ದು, ಟ್ರಾಫಿಕ್ನಿಂದ ಬೇಸತ್ತು ಮೆಟ್ರೋ ಹತ್ತಿದ್ದಾರೆ ಮಿನಿಸ್ಟರ್. ಅದಕ್ಕೋಸ್ಕರ ನಾವು ಅರ್ಜೆಂಟಲ್ಲಿ ಹೋಗ್ತೇನೆ. ಇದು ಇವತ್ತಿನ ಇನ್ಸೈಡ್ ಸ್ಟೋರಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.